ಅಣ್ಣ ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ನನ್ನ ಪ್ರಾಣ ಉಳಿಸ್ತು ಅವ್ನ ಮಾನ ಮರದ ತೆಗ್ಯಾಕ್ ಬಂದಿದ್ದಾರ ಇವತ್ ನೀನು? ನೋಡಿ, ಈಗ ನಮ್ಮ ಮನೆ ಮರ್ಯಾದಿ ಅವ್ನ ಕಾಲ್ಗಳಿಗೆ ಬಿದ್ದೈತಿ. ತಗೋಣ, ನೀ ಕೊಟ್ಟಿದ್ ರೊಕ್ಕದಕಿನ 10 ಪಟ್ಟು ಹೆಚ್ಚಿಗೆ ಬೆಳೆ ಬಾಳ್ತದ. ತಗೊಂಡೋಗು. ಇವಾಗ ನಿನ್ ಲೆಕ್ಕ ಚಿಕ್ಕ ಆಗುತ್ತೆ. ಅವನ್ ತಂಟೆಕ್ ಬರ್ಬೇಡ. ಏನ್ ತಪ್ಪ ಮಾಡಿದ್ನಿ? 100 ವರ್ಷದ ನಮ್ಮ ಮನಿತನ ಮರ್ಯಾದಿ ಈ ಭಿಕ್ಷುಕನ ಮನಿ ಮುಂದೆ ತಂದ ಪೂರ ಅಬ್ರು ಕಳ್ದಿಟ್ಟಿ. ನಾಚಿಕೆ ಬರೋದಲ್ಲ ನಿಮ್ ಜನ್ಮಕ್ಕ? ಬರೀ ದುಡ್ಡಿನ ಸಂಬಂಧ ನಮ್ಮಣ್ಣ ಇಷ್ಟು ಕಿಲೋಮೀಟರ್ ಕಿಳಿತಾನ? ಅವನ್ ಸ್ವಾಭಿಮಾನಿ ಜೊತೆ ಆಟ ಆಡಕ ನಮ್ಮಣ್ಣ ಯಾರ? ಅಕಸ್ಮಾತ್ ರಾಮು ರೊಕ್ಕ ಕೊಡಕ್ ಆಗ್ಲಿಲ್ಲ ಅಂತಂದ್ರ ಜೀವಕ್ಕೆ ಏನಾರ ಮಾಡ್ಕೊಂಡ್ಬಿಟ್ರ? ಇಲ್ಲ 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 ಇಲ್ಲ, ಇದನ್ನ ತಡಿಬೇಕು. ಹೆಂಗಾರ ಮಾಡಿ ನನ್ನ ರಾಮುಗ್ ಸಹಾಯ ಮಾಡಬೇಕು. ಮನಿ ಒಳಗ ಇದೆಲ್ಲ ತರತರಾಂತರದಿಂದ ಬಂದಂತ ಬಂಗಾರದಾವು. ಎಷ್ಟ ಕಷ್ಟ ಆಗ್ಲಿ, ಏನ ಪರಿಸ್ಥಿತಿ ಬಂದ ನಮ್ಮನ್ನ ಕೂಡ ಯಾರಿಗೂ ಕೊಟ್ಟಿದ್ದಿಲ್ಲ. ಸ್ವಾಭಿಮಾನಿ ವ್ಯಕ್ತಿಗಿಂತ ಬಂಗಾರ ಏನ್ ದೊಡ್ಡದಲ್ಲ. ಆ ರಾಮುಗ ಟೈಮ್ ಕೊಟ್ಟ, ಟೈಮ್ ಮಿತಿ ಮೀರಿ ಹೋತ. ಅವೇನ ಸರಿಯಾಗಿ ರೊಕ್ಕ ಕೊಡಂಗೆ ಕಾಣಂಗಿಲ್ಲ. ಟೈಮ್ಕ ಅವನ ಮನೆಗೆ ಹೋಗಿ ನೋಡ್ಬೇಕು. ಏ ರಾಮು, ಹೊರಗ ಬಾ. ಕೊಟ್ಟ ಮಾತ ಮುಗ್ದೈತಿ. ಟೈಮ್ನು ಮಿತಿ ಮೀರಿ ಹೋಗೈತಿ. ಇನ್ನ ನಿನ್ನ ಮಾನ ಮರ್ಯಾದೆ ಅದು ಮುಗಿದೋಗೈತಿ. ನಿನ್ನ ಮನಿ ಹೊಲ ಪೂರ ನನ್ನಂತೆ ಆಗ್ಬೇಕ. ಆಗುದಲ್ಲಕ್ಕೇನ ಪೂರ ಆಗೈತೆ. ನೀ ಬರೇ ಹೊರಗೆ ಹೋಗುದು ಒಂದೇ ಬಾಕಿ ಐತಿ. ಬಾ ಹೊರಗ. ಜಾನ್ವಿ, ಇಲ್ಲಾಕ ನೀ? ಓ, ಈ ರಾಮನ್ ಸೋಲ್ ನೋಡ್ಬೇಕಂತ ಬಂದಿಯಾ? ಅಯ್ಯೋ ಅಣ್ಣ, ನಾ ಇಲ್ಲಿ ರಾಮನ್ ಸೋಲ್ ನೋಡಕ್ ಬಂದಿಲ್ಲ, ರಾಮನ್ ಗೆಲ್ಸಾಕ್ ಬಂದಿನಿ. ಅದು ಹೆಂಗಂತ ಅನ್ಕೊಂಡ? ಇವುಗಳಿಂದ ಗೆಲ್ಸಕ್ ಬಂದಿನ ಅವನ್ನ. ನೀ ಏನ್ ತಿಳ್ಕೊಂಡಿದ್ವಿ? ರಾಮು ಇವತ್ತು ರೊಕ್ಕ ಕೊಡಕ್ಕಾಗಲ್ಲ, ರಾಮು ಸೋಲ್ತಾನ, ರಾಮುನ ಆಸ್ತಿ ಅಂತಸ್ತು ಅವ್ನ ಹೊಲ ಮಣಿ ಎಲ್ಲ ನನ್ ಕಡೆ ಸೇರ್ತ ಅಂತ ಅನ್ಕೊಂಡ್ ಬಂದಲ್ಲ ಇಲ್ಲಿ. ನೀ ತಿಳ್ಕೊಂಡಿದ್ ಬಾಳ ತಪ್ಪೈತಿ. ಯಾಕಂದ್ರೆ ರಾಮುನ್ ಹಿಂದ್ ನಾ ಅದೀನಿ. ಅಣ್ಣ ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ನನ್ನ ಪ್ರಾಣ ಉಳಿಸ್ತು ಅವ್ನ ಮಾನ ಮರದ ತೆಗ್ಯಾಕ್ ಬಂದಿದ್ದಾರ ಇವತ್ ನೀನು? ನೋಡಿ,
ಈಗ ನಮ್ಮ ಮನಿ ಮರ್ಯಾದಿ ಅವನ್ ಕಾಲ್ಗಳಿಗೆ ಬಿದ್ದೈತಿ. ತಗೋಣ, ನೀ ಕೊಟ್ಟಿದ್ ರೊಕ್ಕದಕಿನ 10 ಪಟ್ಟು ಹೆಚ್ಚಿಗೆ ಬೆಳೆ ಬಾಳ್ತದ. ತಗೊಂಡೋಗು. ಇವಾಗ ನಿನ್ ಲೆಕ್ಕ ಚುಕ್ತ ಆಗುತ್ತ. ಅವನ್ ತಂಟೆಕ್ ಬರ್ಬೇಡ. ಏನ್ ತಪ್ಪ ಮಾಡಿದ್ನಿ? 100 ವರ್ಷದ ನಮ್ಮ ಮನಿತನ ಮರ್ಯಾದಿ ಈ ಭಿಕ್ಷುಕನ ಮನಿ ಮುಂದೆ ತಂದ ಪೂರ ಅಬ್ರು ಕಳ್ದಿಟ್ಟಿ. ನಾಚಿಕೆ ಬರೋದಲ್ಲ ನಿನ್ ಜನ್ಮಕ್ಕ. ಅವ್ರು ನಿಮ್ ತಂಗಿನೇ ಇರ್ಬೋದ, ಅವ್ರ ಮ್ಯಾಗ ಕೈ ಮಾಡೋ ಅಧಿಕಾರ ನಿಮಗ ಇಲ್ಲ. ನಿಮ್ ವೇಷ ದೇಶ ಏನಿದ್ರು ನನ್ನ ಮೇಲೆ ಐತಿ. ಸರಿ, ಅವ್ರು ಮಾಡಿದ್ದು ತ್ಯಾಗ ಐತೆ, ತಪ್ಪೇನ್ ಮಾಡಿಲ್ಲ ಅವ್ರು. ನೋಡಿಲಿ, ನೀ ಇಬ್ರು ಒಬ್ರಕೊಬ್ರು ಬೆಂಬಲ ಕೊಡ್ ನೋಡ್ರ, ಅದೇನೋ ಬ್ಯಾರೆ ಹೇಳ್ದಂಗ್ ಕಾಣ್ತೈತಿ. ಈ ಭಿಕ್ಷುಕನ ಮನಿ ಮುಂದ ತಂದ್ ಬಿದ್ದೈತ್ಲೆ ಇದು ಬರೇ ಬಂಗಾರ ಅಲ್ಲ, ನನ್ನ ಮನಿದು ಮರ್ಯಾದೆ ಪ್ರಶ್ನೆ ಐತಿ. ಇದು ಮರ್ಯಾದೆ ಉಳಿಬೇಕಾದ್ರ ಇಬ್ರು ಇದಕ್ಕ ಬೆಲೆ ಕಟ್ಬೇಕಾಗತ್ತ. ಸಾಕೊಡ್ತಾರ ಏನು ಎಂತ ಕೆಲಸ ಮಾಡಿಬಿಟ್ರಿ. ನಿಮ್ಮ ಮನಿತನದ ಮರ್ಯಾದೆ ಗೌರವ ಅದು ನಮ್ಮಂಥವ್ರ ಧೂಳು ಮನ ಹೋಗಿದ ಯಾಕೋ ನನಗೆ ಸರಿ ಅನ್ಸೋದಾಗೈತ್ರಿ. ಅದಕ್ಕೆ ನಾ ಯೋಗ್ಯನೂ ಅಲ್ರ. ರಾಮು, ಬಂಗಾರ ಮಣ್ಣಾಗ್ ಬಿದ್ದ ತಕ್ಷಣ ಬಂಗಾರದ ಬೆಲೆ ಕಡಿಮೆ ಆಗಲ್ಲ. ಹಂಗ ಮನ್ಷಾಕ್ ಸಹಾಯ ಮಾಡಿದ್ರ ಅವನ್ ಬೆಲೆನೂ ಕಡಿಮೆ ಆಗಲ್ಲ. ಇಲ್ಲಿ ಮರ್ಯಾದೆ ಇರೋದು ನಿಮ್ಮಂತ ವ್ಯಕ್ತಿಗಳಿಗೆ, ಈ ಜೀವಿಲ್ಲ ವಸ್ತುಗಳಿಗಲ್ಲ. ಅದ್ರಲ್ಲೂ ನಮ್ಮ ಅಣ್ಣನಂತ ರೊಕ್ಕಿಷ್ಟನ್ ಮುಂದ ನಿಮ್ಮಂತ ಮರ್ಯಾದೆ ಇಷ್ಟು ಸೋಲ್ಬಾರ್ದಾಗಿತ್ತು. ನಾ ಅದಕ್ಕೆ ಕೆಲಸ ಮಾಡಿದೆ ಅಷ್ಟ. ಆದ್ರೂ ಸಾವುಕಾರ್ತರ ಇದನ್ನ ನಿಮ್ಮ ಅಣ್ಣಗ್ ಹೋದ ಕೊಡ್ರಿ, ಈಗ ತಪ್ಪಾತ ಕೇಳ್ಕೊರಿ, ಏನೂ ಆಗೋದಿಲ್ಲ. ಇದು ಇವಾಗ ಸದ್ಯಕ್ಕೆ ನಿನ್ ಹತ್ರನ ಇರ್ಲಿ. ಇದು ನಮ್ಮ ಅಣ್ಣಗ್ ಸಾಲ ಕೊಟ್ಟಿದ್ ಬೆಲೆ ಅಲ್ಲಿದ್ದು, ಮನುಷ್ಯತ್ವ ಕೊಟ್ಟಿದ್ ಬೆಲೆ ಐತಿ. ಸದ್ಯಕ್ಕೆ ಇದು ನನ್ನ ಹತ್ರನ ಇರ್ಲಿ. ನಮ್ಮ ಅಣ್ಣ ಸಿಟ್ಟಿಳಿದ್ಮೇಲೆ ನಾನೇ ಬಂದ್ ತಗೊಂಡ್ ಹೋಗ್ತಾನೆ. ಅಲ್ಲಿವರೆಗೂ ಇದನ್ನ ಮಾಡಕ್ಕೆ ಹೆಚ್ಚಾಗಿ ಸರಿ ರಾಮು, ನಾನು ಹೇಳಿದೆಲ್ಲ ನೆನಪಾಯ್ತಲ್ಲ, ನಾನು ಹೋಗ್ತೇನೆ. ಬಾಯ್. ಈ ಹಣ ಆಸ್ತಿ ಅಂತೋಸ್ತ ಎಲ್ಲದಕ್ಕಿಂತ ಮರ್ಯಾದೆನ ಹೆಚ್ಚಿಂದ ಇಲ್ಲ. ಅವ್ರಿಬ್ರು ಕೂಡಿ ನನ್ನ ಮರ್ಯಾದೆನೂ ತೆಗೆದ್ರು. ಹಿಂಗಾದ್ರ ಇವರು ನನಗ್ ಮಡಿದಿಲ್ಲ. ಇವ್ರನ್ನ ಬಡಿಬಾರ್ದು, ಹೊಡಿಬಾರ್ದು. 4 ಜನ ಏನಿರ್ತಾರಲ್ಲ, ಸಮಾಜ ಇರ್ತೈತಲ್ಲ, ಆ ಸಮಾಜ ಮುಂದೆ ಇವ್ರ ತಲೆ ಎತ್ತಿ ತಿರುಗಬಾರ್ದು ಇಬ್ರು. ಹಂಗ ಮಾಡೇ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಶಿವ, ಎಲ್ಲಿ ಹೊಂಟಿಪ್ಪ? ಎಲ್ಲಿಲ್ಲ, ಮನೆಗೆ ಹೊಂಟಿದ್ನಿ. ಇನ್ನು ತಿರುಗಾಡಿ ನೀವು ಊರಾಗ 4 ಮಂದಿಯಾಗ ಎಲ್ಲಿ ಎತ್ತಿ ತಿರುಗಾಡಲ್ಲಂಗೆ ಮಾಡ್ತಾನ. ಮಾಡ್ಲಾರ್ದ ಈ ಸಾವುಕಾರ ಬಿಡುದು ಇಲ್ಲ. ನೆನಪಿಟ್ಕೋ. ಅವತ್ತ ಸರಿ. ಅವತ್ತ
ಯಾಕೆ ಹೋಮ್ರ ನಮ್ಮ ನೋಡೋಣ ಯಾಕೆ ದೂರ ಹೊಂಟ್ರಿ ಎಲ್ಲಾರು? ನಿಮ್ಮಂತವ್ರನ್ನ ನಮಗೆ ಎದಕ್ಕಪ್ಪ? ಸಾವ್ಕಾರ ತಂಗಿನ ಮಾಟ ಮಂತ್ರ ಮೂಡಿ ಮಾಡಿಕೆ ಸಿಯಾಕಿ ಬಂಗಾರ ಬೆಳ್ಳಿ ಎಲ್ಲ ದೋಚ್ಕೊಂಡಿ ಅತ್ತ ಊರೆಲ್ಲ ಅದ ಮಾತಾಡತತಿ. ನಿಮ್ಮ ಸಂಚಾರ ನಮಗೆ ಬೇಡಪ್ಪ. ನಾವು ದುಡ್ಕೊಂತೀವಿ ಹೋಗ್ತೀವಿ ನಾವು. ಅಣ್ಣ ನಿನ್ನೆ ಮಾಡಿದ್ ನನಗೊಂದ್ ಚೂರು ಸರಿ ಅನಿಸ್ಲಿಲ್ಲ. ಅಲ್ಲ ನಾ ಮನಿ ಮರ್ಯಾದೆ ನೀನೇ ಹೊರತಂದ್ಬಿಟ್ಟಲ್ಲ ಅಣ್ಣ. ನಾ ಅಲ್ವಾ ನಮ್ಮ ಮನಿ ಮರ್ಯಾದಿ ಹೊರತಂದ ನಾ ಅಲ್ಲ ನೀ. ಆದ್ರೂ ಎಲ್ಲ ಸರಿ ಮಾಡಿನ. ಆ ರಾಮನ ಮನಿ ಕಡೆ ಮತ್ತೊಮ್ಮೆ ಹೊಳ್ಳಿ ತಲಿಸಕ ಹಾಕ್ಬಾರ್ದು ನೀ. ಅದನ್ನೆಲ್ಲ ಕಳಕ್ ನೀ ಯಾರು? ಅದ್ರಲ್ಲೂ ಅವ ನನ್ ಪ್ರಾಣ ಉಳಿಸ್ದವನ, ನನ್ ಮರ್ಯಾದೆ ಕಾಪಾಡನವ. ನಿನಗ ಮಾನ ನಿನ್ನ ಪ್ರಾಣ ಉಳಿಸಿಲ್ಲವ. ಇದೊಂದು ಸ್ವಲ್ಪ ತಲೆಯಾಗ ತಗೋ. ನಿನಗ ಮಾಟ ಮಂತ್ರ ಮಾಡಿಸ್ಕಿಸಿಂದ ನಮ್ಮ ಮನ್ಯಾಗಿಂದ ಎಲ್ಲ ಬಂಗಾರ ಆಭರಣ ಎಲ್ಲ ತನ್ನ ಮನಿ ತುಂಬ್ಕೊಳ್ಬೇಕಂತೇಳಿ ಹಂಗ ಮಾಡ್ಯಾನವ. ಊರಾಗ ಮಂದಿ ಎಲ್ಲ ಬರೇ ನಮ್ದ ಮನಿ ಬಗ್ಗೆ ಮಾತಾಡ್ಲಾಗ್ತಾರ. ಒಂದ್ ಸ್ವಲ್ಪ ತಲೆಯಾಗ ಇಟ್ಕೋರವಾ ಜಾನ್ವಿ. ಇದೆಲ್ಲ ಸುಳ್ಳು. ಅವ ಹೆಂಗ್ ಅದನಂತ ನನಗ್ ಗೊತ್ತೈತಿ. ಅವನ್ ಬಗ್ಗೆ ಸುಳ್ಳು ಸುಳ್ಳು ಆಳಕ್ ಮಾಡ್ತಿಲ್ಲ. ನಿಂಗ್ ನಾಚಿಕೆ ಬರಲ್ಲನ? ಅವನ್ ಬಗ್ಗೆ ನಿನ್ ಕಡೆಯಿಂದ ಸರ್ಟಿಫಿಕೇಟ್ ಇಸ್ಕೊಳೋ ಅವಶ್ಯಕತೆ ನನಗಿಲ್ಲ. ನೋಡಿ ಜಾನ್ವಿ, ನಿನಗಿರೋದು ಎರಡ ದಾರಿ. ಒಂದು, ನಾ ಹೇಳ್ದಂಗೆ ಕೇಳಿ ಮನ್ಯಾಗ ಸುಮ್ಮಿರ್ಬೇಕು. ಹಂಗೆ ಕೇಳಿ ಸುಮ್ಮಿದ್ದೆ ಅಂದ್ರ ಊರಾಗೆಲ್ಲ ಜನಕ್ಕೆ ಹೇಳ್ಬಿಡ್ತೇನೆ ನಮ್ಮ ತಂಗಿದು ಏನೋ ಒಂದ್ ಸ್ವಲ್ಪ ತಲೆ ಕೆಟ್ಟಿತ್ತು ಹಂಗೆ ಮಾಡಿದಳ ಅಂತೇಳಿ. ಇಲ್ಲ ನಿನಗ ರಾಮನು ಬೇಕಂತೇಳಿ ನೀವು ಹಾಜ್ ಅಂದ್ರ ಎಲ್ಲಾ ಜನ ಏನ್ ಮಾತಾಡ್ಲಾಗ್ತಾರಲ್ಲ ಅದನ್ನ ಎಲ್ಲ ಖರೆ ಸಾಬೀತು ಮಾಡಿಬಿಡ್ತಾನ. ಆ ರಾಮನ್ ಜೋಡಿ ನಮ್ಮ ತಂಗಿ ಊರಿಗಳ ಅಂತೇಳಿ ಊರು ತುಂಬಾ ಹಬ್ಬಿಸ್ಬಿಡ್ತಾನ. ಹುಷಾರ. ನಿಮ್ಮದು ದ್ವೇಷ ದ್ವೇಷ ಏನಿದ್ರು ನನ್ನ ಮ್ಯಾಗಿಲ್ರಿ. ಆದ್ರೆ ಒಂದು ಹೆಣ್ಣಿನ ಮೇಲೆ ಇಂಥ ರೀತಿ ಕಳಂಕ ಹಿಡಿದು ತಪ್ಪಾಕತ್ರಿ. ಬಂದಿಪ್ಪ ಮಾಟ ಮಂತ್ರ ಮಾಡ್ಸು ಸುಳ್ಳಿನ ಸರ್ದಾರ. ನಮ್ಮ ತಂಗಿಗೆ ಏನ್ ತಲೆಗೆ ಹಾಕಿ ಏನು ಒಟ್ಟ ನನಗಂತೂ ತಿಳಿವಲ್ತ. ನೀ ಯಾವ್ದು ಈ ಬುದ್ಧಿ ಬಂದೈತ ನಿಂತೇಳಿ ಆಕಿ ತಲೆನೂ ಸುದ್ದಿಲ್ಲ. ಈ ಸಮಾಜಕ್ಕ ನೀವು ಇಬ್ರು ಕೂಡಿ ಏನ್ ಹೇಳ್ತಿರೋ ಹೇಳ್ರಿ. ನನಗ 4 ಮಂದಿಯಾಗ ತಿರ್ಗಾಡಲ್ದಂಗ ಮಾಡಿಟ್ಟಿರಿ. ಯಾ ಮನಿ ಒಳಗ್ ಪ್ರೀತಿ ವಿಶ್ವಾಸ ಗೌರವ ಪ್ರತಿಷ್ಠೆಗೆ ಬೆಲೆ ಇಲ್ಲಲ್ಲ, ನನಗೂ ಅಲ್ಲಿರಕ್ ಇಷ್ಟ ಇಲ್ಲ. ನೀ ಸಮಾಜದ ಬಗ್ಗೆ ಮಾತಾಡಕತ್ತಿದಿ. ಸಮಾಜ ಸುಳ್ಳು ಹೇಳಿದ್ರು ನಂಬುತ್ತಾ, ಕರೆ ಹೇಳಿದ್ರು ನಂಬುತ್ತಾ. ಸಮಾಜ ಏನ್ ಮಾಡಿದ್ರು ಒಂದ್ ಹೆಸರು ಇಡುತ್ತ ಅದಕ್ಕ. ನಾ ಸಮಾಜಕ್ಕೆ ಹೆದ್ರಲ್ಲ. ಇನ್ ರಾಮು ನಾ ಅವನ ಜೊತೆನೆ ಹೋಗ್ತೇನೆ. ಎದಿ ತಟ್ಕೊಂಡು ಹೇಳ್ತೇನೆ ನಾನು ಅವನ ಜೊತೆ ನಾ ಸೇಫ್ ಆಗಿರ್ತೀನಿ ಅಂತ ಹೇಳಿ. ನನಗ್ ಸಹಾಯ ಮಾಡಿದ್ರ ಜೊತೆ ನಾ ಸಹಾಯ ಮಾಡಿದ್ರ ಅದಕ್ಕೆ ಏನ್ ಸಂಬಂಧ ಆಯ್ತು? ಅದಕ್ಕೆ ಇದಕ್ಕೇನು ಲಿಂಗ ಇಲ್ಲಣ್ಣ. ಸುಮ್ನೆ ಅನ್ಮನ ಪಡಾಕತ್ತೀನಿ ನೀನು. ಏನು ಅವನ್ ಜೋಡಿ ಹಾಕ್ಯಾ ಈ ಬಿಕಾರಿ ಜೋಡಿ? ಹಾ ಹೋಗ. ಇನ್ನಿನ್ ಸುಟ್ಟು ಈ ಮನಿ ಬಾಗ್ಲ ನಿನ್ನ ಸಲುವಾಗಿ ಯಾವತ್ತೂ ಬಂದ. ಈ ಮನಿ ರೀ ನಾನು ಮುಗಿದ ಹೊತ್ತ ನೀವ್ ಹೊಳ್ಳಿ ಈ ಕಡೆ ನನ್ನ ಕಡೆ ಮಾರಿನೂ ಮಾಡಬೇಡ. ಮತ್ತ ಈ ಅಣ್ಣ ನಿನ್ನ ಪಾಲಿಗೆ ಸತ್ತ ತಿಳಿ. ನನಗ ನೀ ತಂಗಿ ಅಲ್ಲ, ನಾ ತಿಳ್ಕೊತೇನೆ. ಹೋಗ್ಬಿಡ, ಹೋಗ್ರಿ. ಆದ್ರೂ ಸಾವ್ಕಾರ ತರ ಸೀಟ್ ಮೇಳದಾಗ ದುಡ್ಕಿದ್ರಿ ಅಂತ ಅನ್ಸಲತ್ತ ನನಗೆ. ಸಾವ್ಕಾರನ ತಂಗಿ ಊರಾಗ ಮರ್ಯಾದೆ ಮಾಡ್ತಾನೆ ನಿಮಗೆ. ನೀವು ನೋಡಿದ್ರ ಮದುವೆ ಅಲ್ಲ ಹೆಣ್ಮಗಳು. ನಮ್ಮಂತ ಬಡ್ರು ಬೆನ್ನ ಹತ್ತಿ ಬರೋದು ಅಲ್ಲ ಅನ್ಸ್ಲಾಗತ್ತ ನನಗೆ. ಈಗೂ ನಾನು ಕಾಲು ಮಿಂಚಿಲ್ರಿ. ನಿಮ್ಮ ಅಣ್ಣಗ ನಾ ಕೈಕಾಲು ಬರ್ತಾನೆ ನಿಮ್ಮ ಪರವಾಗಿ. ಆದ್ರೆ ಬಿಟ್ಟು ಬರ್ತೀನಿ ನೋಡ್ರಿ ಅವ್ರು ಹೋಗ್ಲಿಕ್ಕೆ. ಅವನಿಗೆ ಕೈಕಾಲು ಬೀಳದೆ ಏನ್ ಬೇಕಾಗಿಲ್ಲ ರಾಮು. ನಾನು ಸಡನ್ ಆಗಿ ತಗೊಂಡಿರೋ ನಿರ್ಧಾರ ಅಲ್ಲ ಇದು. ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಯಾಕಂದ್ರ ಪ್ರೀತಿ ವಿಶ್ವಾಸ ಗೌರವ ಇಲ್ದೇ ಇರೋ ಮನಿ ಒಳಗ ನಾ ಹೆಂಗಿರ್ಲಿ ಹೇಳ. ನಾ ಅದಕ್ಕೆ ಈ ನಿರ್ಧಾರನ ತಗೊಂಡೇನಿ. ನಿನಗೂ ವಜ್ಜಾಗದ ಹೇಳ್ಬಿಡು. ಮನೆ ಹೊರಗಡೆ ನಿಂದಿರ್ತೀನಿ, ಬರಂಗಿಲ್ಲ ಇಲ್ಲ. ಐತ್ರಿ ಸಾವ್ಕಾರ್ತಾರ, ನಿಮ್ಮ ಆಸೆ ಅಂತ ಆಗಲಿ. ನೀವು ಮನ್ಯಾಗ ಮುಕ್ಕೋರಲ್ಲಿ ನಾ ಇಲ್ಲಿ ಹೊರ ಮುಕ್ಕೋತಿನಪ್ಪ.